ಆದ್ರೆ ನನ್ ಮಗುವಿಂದ ದೂರಾಗಿ ತುಂಬಾ ವರ್ಷಗಳೇ ಆಯ್ತಲ್ವಾ, ಅದಕ್ಕೆ. ಹಾಗಿದ್ದಾಗ ಮಗು ನೋಡ್ಬೇಕು ಅಂತಾರೆ ಹೊರತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಾರ್ದು. ಅದೇನಂದ್ರೆ ನನ್ ಪಾಪುನ ನೋಡಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀನಿ. ಅವಳು ನಿಜವಾಗ್ಲೂ ನಿಮ್ ಮಗುನೇ ಅಂತ ಏನ್ ಗ್ಯಾರಂಟಿ? ನಿಮ್ ಹತ್ರ ಏನ್ ಸಾಕ್ಷಿ ಇದೆ? ಅದನ್ನ ಹೇಳೋದಕ್ಕೆ ಹಾಸ್ಪಿಟಲ್ ಸಾಕ್ಷಿ. ಆ ಹಾಸ್ಪಿಟಲ್ ಅವ್ರನ್ನ ಕೇಳಿ, ಮಗುವಿನ ಹೆತ್ತ ತಾಯಿ ನಾನೇ ಅಂತ ಹೇಳ್ತಾರೆ. ಮಗುನ ಬಿಟ್ಟು ಯಾಕೆ ಹೋದ್ರಿ? ಏನಾಂಟಿ ಭಾಗ್ಯ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದಾಳೆ? ಅವಳು ಕೇಳದೆ ಹೋದ್ರೆ ಆಶ್ಚರ್ಯನೇ ಹೊರತು ಕೇಳಿದ್ರೆ ಏನ್ ಆಶ್ಚರ್ಯ ಇದೆ? ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡಿ ಆಂಟಿ. ಹೇಳಿ, ಯಾಕೆ ಅವತ್ತು ಮಗುನ ಹಾಸ್ಪಿಟಲಲ್ಲೇ ಬಿಟ್ಟು ಓಡ್ ಹೋದ್ರಿ? ಹಾ ಭಾಗ್ಯ, ನೀನ್ ಯಾಕೆ ಅವಳನ್ನ ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ಯಾ? ಅವಳು ಕೇಳೋದ್ರಲ್ಲಿ ತಪ್ಪೇನಿದೆ ಚಿಕ್ಕಮ್ಮ? ಹೇಳಿ, ಮಗುನ್ ಯಾಕೆ ಬಿಟ್ಟು ಹೋದ್ರಿ? ನಾನೊಬ್ಬರನ್ನ ಪ್ರೀತಿಸ್ತಿದ್ದೆ, ಅವ್ರು ನನಗೆ ಮೋಸ ಮಾಡಿದ್ರು. ಮದ್ವೆ ಆಗ್ದೇನೆ ಗರ್ಭಿಣಿ ಆದೆ. ಮಗುನ ಕರ್ಕೊಂಡು ಹೋಗೋದಕ್ಕೆ ಧೈರ್ಯ ಆಗದೆ ಅಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ಮತ್ತೆ ಇವಾಗ ಯಾಕೆ ಮಗು ಬೇಕು ಅಂತ ಬಂದಿದ್ದು? ಎಷ್ಟೇ ಆದ್ರೂ ನಾನು ಹೆತ್ತ ತಾಯಿ ಅಲ್ವಾ, ನನ್ ಮಗು ನನಗ್ ಬೇಕು ಅಂತ ಬಂದೆ. ನಿಮ್ ಮಗು ನಮ್ ಹತ್ರನೇ ಇದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಹಾಸ್ಪಿಟಲ್ ಅವರೇ ಹೇಳಿದ್ರು. ಮಗುನ ಹಾಸ್ಪಿಟಲ್ ಅಲ್ಲೇ ಬಿಟ್ಟು ಹೋದೆ ಅಂತ ಬೇಜಾರಲ್ಲಿದ್ದೆ. ನಿಮ್ಮಂತ ದೊಡ್ಡೋರ್ ಮನೆಯಲ್ಲಿ ಬೆಳೀತಿದ್ದಾಳೆ ಅಂತ ತುಂಬಾ ಸಂತೋಷ ಆಯ್ತು. ನನ್ ಮಗು ತುಂಬಾ ಅದೃಷ್ಟವಂತೆ. ನಿಮಗ್ ಪುಣ್ಯ ಬರುತ್ತೆ. ನನ್ ಮಗುನ ನನಗ್ ಕೊಟ್ಬಿಡಿ. ನನ್ ಮಗುನ ಕರ್ಕೊಂಡು ಇಲ್ಲಿಂದ ಹೋಗ್ತೀನಿ. ಹೀಗ್ ಸಡನ್ ಆಗಿ ಬಂದು ಮಗು ಬೇಕಂದ್ರೆ ಹೇಗೆ? ಇಷ್ಟು ದಿನ ಜೊತೆಗಿದ್ದು ಮಗುನ ಕೊಡ್ಬೇಕಂದ್ರೆ ನಮಗೂ ಕೂಡ ಕಷ್ಟ ಆಗತ್ತಲ್ವಾ? ನಿಮಗಾಗ್ತಿರೋ ನೋವು ನನಗೆ ಅರ್ಥ ಆಗ್ತಿದೆ. ಹಾಗೆ ನನ್ನ ನೋವು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಮಗುನ ನನಗೆ ಕೊಟ್ಬಿಡಿ. ನಾನು ಹೋಗ್ಬೇಕು. ನಿಮಗ್ ಕೈ ಮುಗಿತೀನಿ. ನನಗೆ ಅನ್ಯಾಯ ಮಾಡಬೇಡಿ. ಅವಳು ಮಲಗಿದಾಳೆ, ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸರಿ, ನನ್ನ ಮಗುಗೋಸ್ಕರ ನಾನು ಇಷ್ಟೊಂದು ವರ್ಷ ಕಾದಿದ್ದೀನಿ. ಇನ್ ಸ್ವಲ್ಪ ಹೊತ್ತು ಕಾಯಲ್ವಾ? ಅಪ್ಪ, ಗುಡ್ ಮಾರ್ನಿಂಗ್ ವಿನು. ಅಪ್ಪ ಎಲ್ಲಿ? ಎಲ್ರು ಹಾಲಲ್ಲಿದ್ದಾರೆ ಲಕ್ಕಿ. ಏನಾಯ್ತು ವಿನು, ಡಲ್ ಆಗಿದ್ಯಾ? ನಿಮ್ಮಮ್ಮ ಬಂದಿದ್ದಾರೆ. ಯಾರು? ನಿನ್ ಸ್ವಂತ ಅಮ್ಮ, ಪಾರ್ವತಿ ಅಮ್ಮ. ನಿಜವಾಗ್ಲೂ? ಹೌದು, ಅವರಿಗೋಸ್ಕರ ನಮ್ಮಮ್ಮ ಎನ್ಕ್ವೈರಿ ಮಾಡಿದ್ರು ಅಲ್ವಾ. ನಿನ್ನ ಕರ್ಕೊಂಡು ಹೋಗೋದಿಕ್ ಬಂದಿದ್ದಾರೆ. ಹೌದಾ? ಬಾ ನೋಡೋಣ.
ಅಮ್ಮ ಈ ಮಗುನೇನಾ ಕರ್ಕೊಂಡು ಹೋಗ್ಬೇಕಾಗಿರೋದು? ಚೆನ್ನಾಗೇ ಇದ್ದಾಳೆ. ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿಸ್ಬೋದು. ಅಮ್ಮ ನೀನೇನಾ ನನ್ ಸ್ವಂತಮ್ಮ? ಹೌದು, ನಾನೇ ನಿನ್ನಮ್ಮ. ಅಮ್ಮ ಇದೇನು ಅಮ್ಮನ ಹಗ್ ಮಾಡ್ತಿದ್ದೀನಿ ಅನ್ನೋ ಫೀಲೇ ಇಲ್ಲ. ಆದ್ರೆ ಭಾಗ್ಯ ಅಮ್ಮನ ಹಗ್ ಮಾಡಿದಾಗ ಅಮ್ಮನ ಹಗ್ ಮಾಡ್ತೀನಿ ಅನ್ನೋ ಫೀಲ್ ಇರುತ್ತೆ. ಆ ಫೀಲಿಂಗ್ ಇಲ್ಲಿ ಬರ್ತಾ ಇಲ್ವಲ್ಲ. ನೀನ್ ನಿಜವಾಗ್ಲೂ ನಮ್ಮಮ್ಮ ನೀನಾ? ಯಾಕೆ ಮಗು ಹಾಗೆ ಕೇಳ್ತಾ ಇದೀಯಾ? ನಾನ್ ನಿನ್ನ ಹಗ್ ಮಾಡಿದಾಗ ನೀನ್ ನನ್ಗೆ ನಿಜವಾದ ಅಮ್ಮ ಅಂತ ಫೀಲಿಂಗೇ ಬರ್ತಾ ಇಲ್ಲ. ನಮ್ ಭಾಗ್ಯ ಅಮ್ಮನ ಹಗ್ ಮಾಡಿದಾಗ ಅವರೇ ನಮ್ಮಮ್ಮ ಅನ್ನೋ ಫೀಲಿಂಗ್ ಬರುತ್ತೆ. ಆದ್ರೆ ನಿನ್ನ ಹಗ್ ಮಾಡುವಾಗ ನನ್ಗೆ ಯಾವ ಫೀಲಿಂಗು ಬರ್ತಿಲ್ಲ. ಆಂಟಿ, ಇವಳು ನಮ್ ಪ್ಲಾನ್ ಎಲ್ಲ ಹಾಳು ಮಾಡಿ ಲಕ್ಕಿಗೆ ಡೌಟ್ ಬರೋ ಹಾಗೆ ಮಾಡಿದ್ಲು. ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನೇನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ. ನಿಜವಾಗ್ಲೂ ನಾನೇ ನಿನ್ನಮ್ಮ, ನಿನಗ್ ಜನ್ಮ ಕೊಟ್ಟಿರೋ ತಾಯಿ. ಮತ್ತೆ ನಾನ್ ನಿನ್ನ ಟಚ್ ಮಾಡಿದಾಗ ಯಾಕೆ ನನ್ಗೆ ಯಾವ ಫೀಲಿಂಗು ಬರ್ತಿಲ್ಲ? ಅಂದ್ರೆ ನೀನ್ ಹುಟ್ಟದಾಗ್ಲೇ ನಿನ್ನಮ್ಮ ನಿನ್ನಿಂದ ದೂರ ಆದ್ಲಲ್ಲ, ನಿಮ್ಮಿಬ್ರ ಮಧ್ಯೆ ಸ್ಪರ್ಶ ಇಲ್ವಲ್ಲ? ಹೌದು ಲಕ್ಕಿ, ಅದಕ್ಕೆ ನಿಂಗೆ ಯಾವ ಫೀಲಿಂಗ್ಸು ಬರ್ತಾ ಇಲ್ಲ. ಆದ್ರೆ ಇವರೇ ನಿಮ್ಮಮ್ಮ. ಹಾಗಾದ್ರೆ ಭಾಗ್ಯಮ್ಮನ ಟಚ್ ಮಾಡಿದಾಗ ಅವರೇ ನಮ್ಮಮ್ಮ ಅಂತ ಯಾಕೆ ಅನ್ಸುತ್ತೆ? ಭಾಗ್ಯ ಅಮ್ಮ ನಮ್ಮಮ್ಮ ಅಲ್ಲ ಅಂದ್ಮೇಲೆ ಅವರೇ ನಂಗೆ ಹೆತ್ತಮ್ಮ ಅಂತ ಯಾಕೆ ಅನ್ಸುತ್ತೆ? ಭಾಗ್ಯ ನಿನ್ ಜೊತೆನೇ ಇದ್ದಾಳಲ್ವ ಲಕ್ಕಿ? ನಿಮ್ಮಮ್ಮ ಇಷ್ಟು ದಿನ ನಿನ್ನಿಂದ ದೂರ ಇದ್ಲು, ಅದಕ್ಕೆ ನಿನಗ್ ಹಾಗ ಅನಿಸ್ತಿದೆ. ಭಾಗ್ಯ ಅಮ್ಮ ಕೂಡ ಇಷ್ಟ ದಿನ ನನ್ನಿಂದ ದೂರನೇ ಇದ್ರಲ್ವಾ? ಸ್ವಲ್ಪ ದಿನದಿಂದ ಅಲ್ವಾ ನನ್ ಭಾಗ್ಯ ಅಮ್ಮನ ಜೊತೆ ಇರೋದು. ಆಂಟಿ, ಇವಳಿಗೆ ಎಲ್ಲ ಅವಳ ಅಮ್ಮನ್ ಬುದ್ಧಿನೇ. ಅವಳ ಹಾಗೆ ಇವಳಿಗೂ ಎಲ್ಲ ಡೌಟೇ. ಅವ್ರ ರಕ್ತದ ಗುಣ ಎಲ್ಲಿಗ್ ಹೋಗುತ್ತೆ? ಅಂದ್ರೆ ಈ ಮಧ್ಯೆ ಭಾಗ್ಯ ನಿನ್ಗೆ ರಕ್ತ ಕೊಟ್ಟಿದಲ್ವ ಲಕ್ಕಿ, ಅದಕ್ಕೆ ನಿಂಗ ಆ ಫೀಲಿಂಗ್ ಬರ್ತಿದೆ. ನಿನ್ಗೋಸ್ಕರ ಎಷ್ಟು ವರ್ಷದಿಂದ ಹುಡುಕ್ತಿದ್ದೆ ಗೊತ್ತಾ? ನಿನ್ನನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಾ, ನಮ್ಮ ಮನೆಗೆ ಹೋಗೋಣ. ಒಂದ್ ನಿಮಿಷ, ಅಪ್ಪ ಎಲ್ಲಿ?
ಲಕ್ಕಿ ಅಪ್ಪ ಅಲ್ಲಿದ್ದಾರೆ. ಅಪ್ಪ ಅವಳು ತನ್ನ ಸ್ವಂತ ತಾಯಿ ಅಲ್ಲ ಅಂತ ಲಕ್ಕಿಗ್ ಡೌಟ್ ಬಂದಿದೆ ಅಂತೀರಾ ಆಂಟಿ? ಬರಲ್ವಾ ಮತ್ತೆ? ಸ್ವಂತ ತಾಯಿನ ಮಗು ಗುರ್ತಿಸಲ್ವಾ? ಇವಾಗ ಏನ್ ಮಾಡೋಣ ಆಂಟಿ? ಅವಳು ತನ್ನ ತಾಯಿ ಅಲ್ಲ ಅಂತ ಲಕ್ಕಿ ಮಿತ್ರನ ಹತ್ರ ಹೇಳಿದ್ರೆ? ಚಿಕ್ಕ ಮಗು ಅವಳಿಗೇನ್ ಗೊತ್ತು ಅಂತ ಮ್ಯಾನೇಜ್ ಮಾಡೋಣ. ನಾವಲ್ಲ, ನೀವೇ ಮ್ಯಾನೇಜ್ ಮಾಡ್ಬೇಕು. ನಾನು ಮಿತ್ರನ್ ಪರ ಇರೋ ತರ ನಟಿಸ್ತೀನಿ. ಸರಿ, ನಾನ್ ನೋಡ್ಕೋತೀನಿ. ಹೇಗಾದ್ರೂ ಮಾಡಿ ಇವತ್ತು ಲಕ್ಕೀನ ಪಾರ್ವತಿ ಜೊತೆ ಕಳ್ಸೋಣ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಅಪ್ಪ ಅಪ್ಪ ಅವ್ರು ನಮ್ಮ ಅಮ್ಮ ಅಂತಲ್ಲ, ನನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ ಅಂತಲ್ಲ. ಹೌದು ಲಕ್ಕಿ, ಅವ್ರೆ ನಿನ್ನ ಹೆತ್ತ ತಾಯಿ. ಅವರೇ ನಮ್ಮಮ್ಮ ಅಂತ ಹೇಗೆ ಹೇಳ್ತೀಯ ಅಪ್ಪ? ನೀನು ಹುಟ್ಟಿದ ಹಾಸ್ಪಿಟ್ಲಲ್ಲಿ ಎನ್ಕ್ವೈರಿ ಮಾಡಿದ್ವಿ, ಅವರೇ ನಿಮ್ಮ ಅಮ್ಮ ಅಂತ ಹೇಳಿದ್ರು. ಆದ್ರೆ ಅವರೇ ನಮ್ಮಮ್ಮ ಅನ್ನೋ ಫೀಲಿಂಗ್ ನನಗ್ ಬರ್ತಾ ಇಲ್ಲ ಅಪ್ಪ. ಅವ್ರು ನನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು, ಆದ್ರೆ ನಂಗೆ ಇಷ್ಟ ಇಲ್ಲ ಅಪ್ಪ. ನಾನು ನಿಮ್ ಜೊತೆನೇ ಇರ್ತೀನಪ್ಪ. ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನಿಮ್ಮಮ್ಮ ಯಾರು ಅಂತ ಗೊತ್ತಾದ್ರೆ ನನ್ ಬಿಟ್ಟು ಹೋಗ್ತೀಯ ಲಕ್ಕಿ? ಅಯ್ಯೋ ಇಲ್ಲ ಅಪ್ಪ, ನಿಮ್ಮನ್ನ ಯಾವತ್ತೂ ಬಿಟ್ಟು ಹೋಗಲ್ಲ. ಎಲ್ಲರಿಗಿಂತ ಆ ದೇವರಿಗಿಂತ ನೀನೇ ನನಗ್ ಜಾಸ್ತಿ ಅಪ್ಪ. ಹಾಗೆ ಹೇಳ್ಬಾರ್ದು ಲಕ್ಕಿ, ಅವರು ನಿಮ್ಮಮ್ಮ, ನೀನು ಅವ್ರ ಜೊತೆ ಹೋಗ್ಲೇಬೇಕು. ಯಾಕೆ ಹೋಗ್ಬೇಕಪ್ಪ? ಇಷ್ಟು ವರ್ಷ ನನ್ನ ನೀನೇ ನೋಡ್ಕೊಂಡಿದ್ದಲ್ವಾ? ನಿನಗ್ ನನ್ನಂದ್ರೆ ಇಷ್ಟ ಅಲ್ವಾ ಅಪ್ಪ? ನನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದೆ ಅಲ್ವಾ? ನನ್ನ ಬಿಟ್ಟು ಹೋಗ್ತೀಯಾ? ಅನ್ಕೊಂಡೆ ಅಷ್ಟೇ, ಆದ್ರೆ ನಿಮ್ ಜೊತೆನೇ ಇರ್ಬೇಕು ನಾನು. ನನ್ಗೆ ನೀವ್ ಬೇಕು ಅಪ್ಪ. ನಿಮ್ಮ ಅಮ್ಮಂಗೂ ಕೂಡ ನೀನ್ ಬೇಕು ಲಕ್ಕಿ. ಅವ್ರಿಗೆ ನಾನ್ ಬೇಕು ಅಂದ್ರೆ ಅವ್ರನ್ನು ಇಲ್ಲೇ ಇರು ಅಂತ ಹೇಳಪ್ಪ. ಎಲ್ಲರೂ ಒಟ್ಟಿಗೆ ಇರೋಣ. ನಾನು ಆ ಥರ ಹೇಗೆ ಹೇಳಿ ಲಕ್ಕಿ? ಹಾಗೆ ಹೇಳೋ ರೈಟ್ಸ್ ನನಗಿಲ್ಲ. ಯಾಕಿಲ್ಲ ಮಿತ್ರ? ಅವರು ಲಕ್ಕಿನ ಹೆತ್ತು ಬಿಟ್ಟು ಹೋದ್ರೆ ನೀನು ಸ್ವಂತ ತಂದೆ ತರ ಬೆಳೆಸಿದ್ಯಾ. ಲಕ್ಕಿ ಮೇಲೆ ನಿಂಗೆ ಅಧಿಕಾರ ಇದೆ.
ಇಲ್ಲ ಡ್ಯಾಡ್, ಲಕ್ಕಿ ಮೇಲೆ ನನಗೆ ಮಮಕಾರ ಮಾತ್ರ ಇರೋದು. ಅಧಿಕಾರ ಅವ್ರ ಅಮ್ಮಂಗಿರೋದು. ಏನ್ರಿ, ಲಕ್ಕಿ ಚಿಕ್ಕ ಮಗು ಆದ್ರೂ ತುಂಬಾ ದೊಡ್ಡ ಮಾತು ಹೇಳಿದ್ಲು ರೀ. ಅವ್ರನ್ ಕೂಡ ನಮ್ ಜೊತೆನೆ ಇರಿ ಅಂತ ಹೇಳೋಣ. ಹೌದು ಅಣ್ಣ, ಆಗ ಲಕ್ಕಿ ನಮ್ಮಿಂದ ದೂರ ಆಗಲ್ಲ ಅಲ್ವಾ? ಲಕ್ಕಿ ಕೂಡ ನಮ್ ಜೊತೆನೆ ಇರ್ಬೋದು ಅಣ್ಣ. ಅವ್ರಿಗೂ ಒಂದು ಕುಟುಂಬ ಅಂತ ಇರುತ್ತಲ್ವಾ ವಿವೇಕ್. ಅವ್ರ ಕುಟುಂಬನ ಬಿಟ್ಟು ಅವರು ನಮ್ ಜೊತೆ ಹೇಗೆ ಉಳ್ಕೋತಾರೆ? ಕೇಳ್ ನೋಡೋಣ ಬಾವ, ಅವ್ರು ಒಪ್ಕೊಂಡ್ರೆ ಒಳ್ಳೇದೇ ಅಲ್ವಾ? ಪ್ಲೀಸ್ ಅಪ್ಪ, ಲಕ್ಕಿನ ಬಿಟ್ಟು ನೀವಿರೋದಿಲ್ಲ. ನಾನು, ಅಮ್ಮ, ಚಿಕ್ಕಿ, ಚಿಕ್ಕಪ್ಪ, ತಾತ ಯಾರೂ ಇರಕ್ಕಾಗಲ್ಲ. ಲಕ್ಕಿ ಕೂಡ ನಮ್ ಜೊತೆನೆ ಇರ್ಬೇಕು ಅಂತಿದ್ದಾಳೆ. ಅವ್ರನ್ನೊಂದ್ಸಲ ಕೇಳಿ ಅಪ್ಪ. ಮಿತ್ರ, ನೀನ್ ಕೇಳ್ದೆ ಇದ್ರೆ ನಾನ್ ಕೇಳ್ತೀನಿ. ದೊಡ್ಡೋರು ಕೇಳಿದ್ರೆ ಅವರು ಇಲ್ಲ ಅನ್ನಲ್ಲ. ಎಲ್ರೂ ಸೇರಿ ಕೇಳೋಣ ರೀ. ಲಕ್ಕಿ ಇಲ್ಲಿ ಬೆಳೆಯೋದು ಅವಳ ಅದೃಷ್ಟ ಅಂತ ಅವರೇ ಹೇಳಿದ್ರು ಅಲ್ವಾ? ಲಕ್ಕಿಗೋಸ್ಕರನಾದ್ರೂ ಅವ್ರು ಒಪ್ಕೋಬಹುದು. ಅಣ್ಣ, ನೀನ್ ತೋರಿಸಿರೋ ಮಮಕಾರಕ್ಕೆ ಅವರು ಇಲ್ಲ ಅನ್ನಲ್ಲ. ಅಲ್ದೆ ನೀನು ಲಕ್ಕಿನ ದತ್ತು ತಗೊಂಡಿದ್ಯಾ, ನಮ್ಗ ರೈಟ್ಸ್ ಇದೆ ಅಣ್ಣ. ಒಂದ್ಸಲ ಕೇಳೋಣ ಬಾವ, ಎಲ್ಲರೂ ಕೇಳಿ ಅವ್ರನ್ನ ಒಪ್ಸೋ ಪ್ರಯತ್ನ ಮಾಡೋಣ. ಪ್ಲೀಸ್ ಅಪ್ಪ, ನಾನು ಇಲ್ಲೇ ಇರ್ತೀನಿ, ಅವ್ರನ್ನ ಕೇಳಿ. ಬಾ ಮಿತ್ರ, ಹೋಗ್ ಕೇಳೋಣ, ಹೇಗಾದ್ರೂ ಒಪ್ಸೋಣ. ಬಾ ಮಿತ್ರ. ಇಲ್ಲೋಡು, ಅವರು ಮಗುನ ನಿನ್ ಕೈಯಲ್ಲಿ ಕೊಡದೇ ಇರೋದಕ್ಕೆ ಯಾವ್ದೋ ಒಂದ್ ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ. ಅವ್ರು ಏನ್ ಹೇಳಿದ್ರು ನೀನ್ ಕನ್ವಿನ್ಸ್ ಆಗ್ಬೇಡ. ಮಗುನ ಈಗ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಖಂಡಿತವಾಗಿ ಹೇಳ್ಬಿಡು. ಇನ್ನು ಎಷ್ಟೊತ್ತು ನಾನು ಕಾಯ್ಬೇಕು? ನನ್ ಮಗುನ ಕಳಿಸ್ಕೊಟ್ರೆ ನಾನು ಇಲ್ಲಿಂದ ಹೊರಡ್ತೀನಿ. ಒಂದ್ ನಿಮಿಷ ಇರಮ್ಮ, ಇರೋ. ಮೊದ್ಲು ಇಲ್ಲಿ ಕೂತ್ಕೋ, ಕಾಫಿ ಕುಡಿ. ಈ ಮರ್ಯಾದೆ ಎಲ್ಲ ಬೇಡ, ನನ್ ಮಗು ನನಗ್ ಬೇಕು ಅಷ್ಟೇ. ಆಯ್ತಮ್ಮ, ಮಗು ಈಗಷ್ಟೇ ನಿದ್ರೆಯಿಂದ ಎದ್ದಿದೆ, ಅವಳಿಗೆ ಸ್ವಲ್ಪ ಟೈಮ್ ಕೊಡಮ್ಮ. ಅಮ್ಮ ಜಾನು, ಲಕ್ಕಿನ ವಿನ್ನೂನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸು. ಒಂದು 5 ನಿಮಿಷ ಇಲ್ಲಿ ಕೂತ್ಕೊಳ್ಳಮ್ಮ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಇನ್ನು ಏನ್ ಮಾತಾಡ್ಬೇಕು ಸರ್? ಎಲ್ಲ ಡೀಟೇಲ್ಸ್ ಹೇಳಿದೀನಿ ಅಲ್ವಾ? ಹಾಗಲ್ಲಮ್ಮ, ಅದೇನಂದ್ರೆ ಮಗು ನಮ್ ಜೊತೆ ಇಷ್ಟು ವರ್ಷದಿಂದ ಇದ್ದಾಳೆ. ನೀನ್ ಇವಾಗ ಬಂದು ಸಡನ್ ಆಗಿ ಮಗುನ ಕರ್ಕೊಂಡು ಹೋಗ್ತೀನಿ ಅಂದ್ರೆ, ದೊಡ್ಡೋರು ನಮ್ ಬಗ್ಗೆ ಬಿಡು, ಚಿಕ್ಕ ಮಗು, ಅವಳು ಅರ್ಥ ಮಾಡ್ಕೋಬೇಕಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ನನ್ ಮಗುನ ನನಗ್ ಕೊಡಲ್ಲ ಅಂತಿದ್ದೀರಾ? ಅಯ್ಯೋ, ಹಾಗೆ ಹೇಳಿಲ್ಲಮ್ಮ. ಮಗುಗೆ ನೀವು ಹೊಸಬ್ರು, ಹೆತ್ತ ತಾಯಿ ಆದ್ರೂ ಮಗು ನಿನ್ಗೆ ಹೊಂದ್ಕೊಳ್ಳೋದಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನೀನ್ ಕೂಡ ನಮ್ ಜೊತೆನೇ ಇರು. ಏನ್ರಿ ನಿಮ್ ಉದ್ದೇಶ? ನಾನ್ ಇಲ್ಲೇ ಇದ್ರೆ ನನ್ ಕೆಲ್ಸ ಮನೆ ಎಲ್ಲ ಏನಾಗ್ಬೇಕು? ಇಷ್ಟು ದಿನ ಮಗುಗೆ ಯಾವ ಕೊರತೆನೂ ಬರ್ದಿರೋ ಹಾಗೆ ನೋಡ್ಕೊಂಡಿದೀವಿ. ಇನ್ಮುಂದೆ ನಿಮ್ಮನ್ ಕೂಡ ನಾವು ನಮ್ ಫ್ಯಾಮಿಲಿ ಮೆಂಬರ್ ತರ ನೋಡ್ಕೋತೀವಿ. ನೀವು ಕೆಲಸ ಮಾಡೋ ಅಗತ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಮಗು ಇಲ್ಲೇ ಇದ್ರೆ ಅವಳಿಗೆ ಒಳ್ಳೆ ವಿದ್ಯೆ ಸಿಗುತ್ತೆ, ಒಳ್ಳೆ ಭವಿಷ್ಯ ಸಿಗುತ್ತೆ. ಅಂದ್ರೆ ಏನು? ಅವತ್ತೇನೋ ಅವಳು ವಿಧಿ ಇಲ್ದೆ ಮಗುನ ಅಲ್ಲೇ ಬಿಟ್ಟು ಹೋದ್ಲು. ಇವಾಗ ಅವಳಿಗೆ ಗತಿ ಇಲ್ದೆ ಇಲ್ಲೇ ಇರುವಂತೀರಾ? ಹಾಗಲ್ಲ ಚಿಕ್ಕಮ್ಮ, ಲಕ್ಕಿ ಇಲ್ಲೇ ಇದ್ರೆ
ಅವಳಿಗೆ ಒಳ್ಳೆ ಭವಿಷ್ಯ ಕೊಡ್ಬೋದು ಅಂತ ಹೇಳ್ತಿರೋದು. ಅವ್ರನ್ನೂ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಇಲ್ಲೇ ಇರಿ ಅಂತ ಹೇಳ್ತಿರೋದು. ಇಲ್ಲೇ ಹೇಗಿರಕ್ಕಾಗುತ್ತೆ? ಅವತ್ತೇನೋ ನನ್ ಮಗು ಅನಾಥೆ ಅಂತ ಗೊತ್ತಾಗಿ ನೀವು ದತ್ತಕ್ ತಗೊಂಡ್ರಿ. ಇವತ್ತು ನನ್ ಮಗುಗೆ ನಾನಿದ್ದೀನಿ. ನನ್ಗೆ ಮನೆ ಕೆಲ್ಸ ಅಂತ ಎಲ್ಲನೂ ಇದೆ. ಹೆತ್ತ ತಾಯಿ ನಾನು. ನನ್ ಮಗುಗೆ ಊಟ ಬಟ್ಟೆ ಕೊಡಕ್ಕಾಗಲ್ವಾ? ಚೆನ್ನಾಗ್ ಬೆಳ್ಸಲ್ಲ ಅನ್ಕೊಂಡ್ರಾ?